ಇಲ್ಲ, ಇದು ಯಾರ ಮೇಲೆ ಬಹಳ ಗೌರವ ಕಂಟಿನ್ಯೂ ಸಹಜವಾಗಿ ಕನ್ಸಲ್ ಬರ್ತಾರೆ ಸಭಾಧ್ಯಕ್ಷರೇ ಅಂತ ಹೇಳ್ತಾ, ನಾನು ಇವತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದೆ, ಫೈರ್ ಅಂಡ್ ಎಮರ್ಜೆನ್ಸಿಯಲ್ಲಿ ನಾವು 2336 ಜೀವಗಳನ್ನ ನನ್ನ ಸರ್ಕಾರ ಕಾಪಾಡಿದೆ. ಅದಕ್ಕೆ 1452 ಕೋಟಿ ನಾವು ಖರ್ಚು ಮಾಡಿದ್ದೀವಿ. ಅದೇ ಥರ ಸಭಾಧ್ಯಕ್ಷರೇ ಹೇಳ್ತಾ ಹೋದ್ರೆ ನನ್ನ ಸರ್ಕಾರದ ಸಾಧನೆಯನ್ನ ಪದಗಳಲ್ಲಿ ವಿವರಿಸೋದು ಕಷ್ಟ. ನಾನು ಮಾತಾಡಬೇಡಪ್ಪ. ನನ್ನ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ. ಈಗ ನೀವು ಕನ್ಯಾಕ ಮುಂದುವರಿಸಿ. ನೀವು ಸಿದ್ದರಾಮಯ್ಯ ಫುಲ್ ಖುಷಿ. ಈಗ ಇದು ಸಭಾಧ್ಯಕ್ಷರೇ ಬಹಳಷ್ಟು ವಿಚಾರಗಳನ್ನ ನಾನು ಕೆಲವು ವಿಚಾರಗಳನ್ನ ಯಾಕೆಂದ್ರೆ ಮೊದಲನೇ ಬಾರಿ ನನಗೆ ಅವಕಾಶ ಸಿಕ್ಕಿದೆ. ನನಗೆ ಮಾತಾಡಿ ಅಂತ ತಾವು ನನ್ನ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ನನಗೆ ನೀನು ಮಾತಾಡಪ್ಪ ಅಂತ ಹೇಳಿದ್ದಾರೆ. ದಯವಿಟ್ಟು ಇನ್ನೊಂದು ಅರ್ಧ ಗಂಟೆ ನೀನು ಮಾತಾಡಪ್ಪ ಅಂತ ಇಲ್ಲ. ಅಶೋಕಣ್ಣ ಅವ್ರು ನನಗೆ ಆಗ್ಲೇ ಮೊಗಸಾಲೆಯಲ್ಲಿ ಸಿಕ್ಕಿದಾಗ ನೀನು 2 ಅವರ್ ಮಾತಾಡು ಅಂತ ಹೇಳಿದ್ದಾರೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡ್ಲಿ ಸಭಾಧ್ಯಕ್ಷರೇ. ಓಕೆ, ಕಂಟಿನ್ಯೂ. ನನಗೆ ಅವ್ರ ಮೇಲೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ. ಸೊ ಅವ್ರ ನಿರೀಕ್ಷೆಯನ್ನು ನಾನು ಯಾವತ್ತೂ ಹುಸಿ ಮಾಡಲ್ಲ ಅನ್ನೋ ಭರವಸೆ ನನಗಿದೆ. ಮತ್ತೆ ಸರ್ ಸಭಾಧ್ಯಕ್ಷರೇ, ಸೊ ಇಲ್ಲ ಆಯ್ತು, ನನಗೊಂದೊಳ್ಳೆ ಅವಕಾಶ ಸಿಕ್ಕಿದೆ. ನನ್ನ ಮುಖ್ಯಮಂತ್ರಿಗಳು ತಾವು ನನಗೊಂದೊಳ್ಳೆ ಅವಕಾಶ ಕೊಟ್ಟಿದ್ದೀರಾ. ನನಗೊಂದು ಮಾತು ನೆನಪು ಬರುತ್ತೆ ಸಭಾಧ್ಯಕ್ಷರೇ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಸಿದ್ದರಾಮಯ್ಯ DK ಶಿವಕುಮಾರ್ ಆಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ ಹೇಳ್ತಾ ಈ ಅವಕಾಶಕ್ಕೆ ನಮ್ಮ ಸರ್ಕಾರಕ್ಕೆ, ತಮಗೆ ಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರಿಗೂ ಧನ್ಯವಾದ ಹೇಳ್ತೀನಿ ಸಭಾಧ್ಯಕ್ಷ.